ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಒಂದು ವಿಶೇಷವಾದ ಪ್ರಯೋಗ ಮಾಡೋಣ. ಸಾಮಾನ್ಯವಾಗಿ ಪನೀರ್ ಟಿಕ್ಕಾ ಅಥವಾ ಪನೀರ್ ತಂದೂರಿ ಮಾಡಲು ತಂದೂರ್, ಓವೆನ್ ಅಥವಾ ದೊಡ್ಡ ತವಾ ಬೇಕು ಅಂತ ನಾವೆಲ್ಲರೂ ಅಂದುಕೊಳ್ಳುತ್ತೇವೆ ಸ್ನೇಹಿತರೆ. ಯಾಕಂದರೆ ಬಹುತೇಕ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಅದನ್ನೇ ನೋಡಿರ್ತೀವಿ ಅಲ್ವಾ. ಆದರೆ ನನ್ನ ಬಳಿ ಇರುವ ಈ ಚಿಕ್ಕ ಗ್ಯಾಸ್ ಮ್ಯಾನುವಲ್ ಸ್ಯಾಂಡ್ವಿಚ್ ಮೇಕರ್ನಲ್ಲಿ, ಅಂದರೆ ನನ್ನಿಬ್ಬರು ಮಕ್ಕಳು ಆಗಾಗ ಸ್ಯಾಂಡ್ವಿಚ್ ಬಗ್ಗೆ ಕೇಳ್ತಾ ಇರೋ ಕಾರಣಕ್ಕಾಗಿ ಇದನ್ನು ನಾನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಇದರಲ್ಲಿ ಸ್ಯಾಂಡ್ವಿಚ್ಚು ಸಹ ಸುಮಾರು ಸಲ ಮಾಡಿದ್ದೀವಿ ನಾವು. ಆದರೆ ಇದರಲ್ಲಿ ಪನೀರ್ ಟಿಕ್ಕಾ ಅಥವಾ ಪನೀರ್ ತಂದೂರಿ ಮಾಡುವಂಥ ವಿಧಾನವನ್ನು ನಿಮಗೆ ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಅದನ್ನೇ ಇವತ್ತು ನಿಮ್ಮ ಮುಂದೆ ಮಾಡಿ ತೋರಿಸುತ್ತೇನೆ. ಕೊನೆಯವರೆಗೂ ನೋಡಿ. ರುಚಿ ಹೇಗಿದೆ ಅನ್ನೋದನ್ನು ಕೊನೆಯಲ್ಲಿ ಪ್ರಾಮಾಣಿಕವಾಗಿ ನಾನಂತೂ ಹೇಳ್ತೀನಿ. ನನ್ನೊಟ್ಟಿಗೆ ನನ್ನ ಶ್ರೀಮತಿ ಮತ್ತು ನನ್ನಿಬ್ಬರು ಮುದ್ದಿನ ಮಕ್ಕಳು ಸಹ ಈ ಪನೀರ್ ಟಿಕ್ಕಾ ಅಥವಾ ಪನೀರ್ ತಂದೂರಿ ಹೇಗಿದೆ ಅಂತ ಖಂಡಿತ ಅವರು ಪ್ರಾಮಾಣಿಕವಾಗಿ ಹೇಳ್ತಾರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ, ನಾನು ಇಂದು ಬಳಸುತ್ತಿರುವ 200 ಗ್ರಾಮ್ ನಂದಿನಿ ಪನೀರ್. ಇದನ್ನು ನಾವು ತುಂಬ ಸರಳವಾದ ಮ್ಯಾರಿನೇಟ್ನಲ್ಲಿ ತಯಾರಿಸಿ ಈ ಗ್ಯಾಸ್ ಮ್ಯಾನ್ಯುವಲ್ ಸ್ಯಾಂಡ್ವಿಚ್ ಮೇಕರ್ನಲ್ಲಿ ರೋಸ್ಟ್ ಮಾಡಲಿದ್ದೇವೆ. ಇದಕ್ಕೆ ಓವೆನ್ ಬೇಡ, ತಂದೂರ್ ಬೇಡ. ಹಾಗಾದರೆ ಬನ್ನಿ ಶುರು ಮಾಡೋಣ ಸ್ನೇಹಿತರೆ. ಈ ಒಂದು ಪನೀರ್ ಟಿಕ್ಕಾ ಅಥವಾ ಪನೀರ್ ತಂದೂರ್ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನು ಒಂದೊಂದಾಗಿ ನಾನೀಗ ಹೇಳ್ತೀನಿ ಸ್ನೇಹಿತರೆ. ಮೊದಲಿಗೆ ನಂದಿನಿ, ನಮ್ಮ ಅಚ್ಚುಮೆಚ್ಚಿನ, ನಮ್ಮ ನಾಡಿನ ಹೆಮ್ಮೆಯ ಬ್ರ್ಯಾಂಡ್ ಆಗಿರ್ತಕ್ಕಂಥ ನಂದಿನಿ 200 ಗ್ರಾಮ್ ಪನೀರ್ ತೆಗೆದುಕೊಂಡಿದ್ದೇನೆ ಸ್ನೇಹಿತರೆ. ಇದರ ಜೊತೆಗೆ ಬೇಕಾಗಿರುವುದು ಗಟ್ಟಿ ಮೊಸರು. ಅದು ಸಹ ನಂದಿನಿಯ ಗಟ್ಟಿ ಮೊಸರನ್ನು ನಾನು ತೆಗೆದುಕೊಂಡಿದ್ದೀನಿ ಸ್ನೇಹಿತರೆ. 2.5 ಟೇಬಲ್ ಸ್ಪೂನ್ನಷ್ಟು ನಾನು ಮೊಸರನ್ನು ತೆಗೆದುಕೊಳ್ಬೇಕು. ಕಾಶ್ಮೀರಿ ಮೆಣಸಿನ ಹುಡಿ ಅಥವಾ ಪುಡಿ ಸ್ನೇಹಿತರೆ, ಅದು ಕೂಡ ತಗೊಂಡಿದ್ದೀವಿ ಸ್ನೇಹಿತರೆ. ಗರಂ ಮಸಾಲೆ ಅರ್ಧ ಟೀ ಸ್ಪೂನ್ನಷ್ಟು, ಧನಿಯಾ ಪುಡಿ ಸಹ ಅರ್ಧ ಟೀ ಸ್ಪೂನ್ನಷ್ಟು, ಜೀರಿಗೆ ಪುಡಿ ಸಹ ಅಂದರೆ ಮುಕ್ಕಾಲು ಭಾಗ ಟೀ ಸ್ಪೂನ್ನಷ್ಟು, ಅರಿಶಿಣ ಪುಡಿ ಇದು ಕೂಡ ಒಂದು ಸ್ನೇಹಿತರೆ. ಪನೀರ್ ಟಿಕ್ಕಾ ಅಥವಾ ಪನೀರ್ ತಂದೂರಿ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನು ನಾನೀಗ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಮತ್ತು ಇದನ್ನು ಬೆರೆಸ್ತಾ ಹೋಗ್ತೀನಿ ಸ್ನೇಹಿತರೆ. ಈಗ 200 ಗ್ರಾಮ್ ನಂದಿನಿ ಪನೀರನ್ನು ನಾನು 1.5 ಇಂಚಿನಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ಅದಕ್ಕೆ ಮ್ಯಾರಿನೇಟ್ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನು ನಾನು ಈ ಬೌಲಲ್ಲಿ ಮ್ಯಾರಿನೇಟ್ ಮಾಡಲು ಬೇಕಾಗಿರ್ತಕ್ಕಂಥ ತಂದೂರಿ ಮಸಾಲವನ್ನು ನಾನೀಗ ತಯಾರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ 2.5 ಸ್ಪೂನಿನಷ್ಟು ಗಟ್ಟಿ ನಂದಿನಿ ಮೊಸರನ್ನು ನಾನೀಗ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಟ್ ಮಾಡಿ ಸ್ನೇಹಿತರೆ. ಈಗ ಮುಕ್ಕಾಲು ಭಾಗದಷ್ಟು ಮೆಣಸಿನ ಹುಡಿ, ಕಾಶ್ಮೀರ ಮೆಣಸಿನ ಹುಡಿಯನ್ನು ನಾವು ತಗೊಳ್ಳೋಣ ಸ್ನೇಹಿತರೆ. ಇದಕ್ಕೆ ಹಾಕ್ಕೊಳ್ಳೋಣ. ಮತ್ತು ಇದಕ್ಕೆ ಗರಂ ಮಸಾಲೆ ಕೂಡ ಬಹಳ ಮುಖ್ಯವಾಗಿರುವಂಥ ಮಸಾಲೆ ಪದಾರ್ಥಗಳಲ್ಲಿ ಕೂಡ ಇದೊಂದಾಗಿದೆ ಸ್ನೇಹಿತರೆ. ಅದನ್ನು ಕೂಡ ನಾವು ಅರ್ಧ ಟೀ ಸ್ಪೂನ್ನಷ್ಟು ಹಾಕ್ಕೊಳ್ಳೋಣ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಗರಂ ಮಸಾಲೆಯನ್ನು ನಾನು ಅರ್ಧ ಟೀ ಸ್ಪೂನ್ನಷ್ಟು ತೊಗೊಂಡಿದ್ದೀನಿ. ಅಳತೆಯಲ್ಲಿ ನಾವು ಕರೆಕ್ಟಾಗಿ ತೊಗೊಳ್ಬೇಕು. ಯಾಕಂದರೆ 200 ಗ್ರಾಮ್ ಪನೀರ್ ಟಿಕ್ಕಾ ಮಸಾಲ ಅಂದರೆ ಪನೀರ್ ಟಿಕ್ಕಾವನ್ನು ನಾವು ತಯಾರಿಸಬೇಕಾಗಿದೆ. ಹೀಗಾಗಿ ಎಲ್ಲವೂ ಕೂಡ ಅಳತೆ ಪ್ರಮಾಣವಾಗಿಯೇ ನಾವು ತೆಗೆದುಕೊಳ್ಬೇಕು. ಅಂದ್ರೇ ಅದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಥವಾ ರೆಸ್ಟೋರೆಂಟ್ ಶೈಲಿಯಲ್ಲಿ ನಮಗೆ ಅದು ರುಚಿಯನ್ನು ತಂದುಕೊಡುತ್ತೆ ಸ್ನೇಹಿತರೆ. ಈಗ ಪುಡಿಯನ್ನು ಕೂಡ ನಾವು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಹಾಕೊಳ್ಳೋಣ ಸ್ನೇಹಿತರೆ. ಧನಿಯಾ ಪುಡಿ
ಎಸ್ ಸ್ನೇಹಿತರೆ, ಧನಿಯಾ ಪುಡಿಯನ್ನು ಕೂಡ ನಾನು ತೆಗೆದುಕೊಂಡಿದ್ದೀನಿ, ಅರ್ಧ ಟೀ ಸ್ಪೂನ್ನಷ್ಟು. ಎಸ್, ಈಗ ಇದಕ್ಕೆ ಜೀರಿಗೆ ಪುಡಿಯನ್ನು ನಾವು ಸೇರಿಸಬೇಕಾಗಿದೆ ಸ್ನೇಹಿತರೆ. ಜೀರಿಗೆ ಪುಡಿಯನ್ನು ನಾವು ಕೂಡ ಅಂದರೆ 1/4 ಟೀ ಸ್ಪೂನ್ನಷ್ಟು ಕೂಡ ನಾವು ಇದಕ್ಕೆ ಜೀರಿಗೆ ಪುಡಿಯನ್ನು ಹಾಕೊಳ್ಳೋಣ ಸ್ನೇಹಿತರೆ. ಜೀರಿಗೆ ಪುಡಿಯನ್ನು ಕೂಡ ನಾನು 1/4 ಅಳತೆಯಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೆ ಅರಿಶಿಣ ಪುಡಿಯನ್ನು ಕೂಡ ನಾವು 1/4 ಟೀ ಸ್ಪೂನ್ ಮೂಲಕ ತೆಗೆದುಕೊಳ್ಳೋಣ ಸ್ನೇಹಿತರೆ. ಸ್ನೇಹಿತರೆ, ಇದಕ್ಕೆ ಮುಕ್ಕಾಲು ಭಾಗ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಸ್ನೇಹಿತರೆ. ಫ್ರೆಶ್ ಆಗಿ ತಯಾರು ಮಾಡಿದ್ದೀವಿ ಸ್ನೇಹಿತರೆ. ಎಸ್, ಇದಕ್ಕೆ ಕಸೂರಿ ಮೇಥಿ ಸಹ ನಾವು ಹಾಕ್ಕೊಳ್ಳೋಣ ಸ್ನೇಹಿತರೆ. ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕು ಸ್ನೇಹಿತರೆ. ಎಸ್ ಸ್ನೇಹಿತರೆ, ನಾನು ಅರ್ಧ ಟೀ ಸ್ಪೂನ್ನಷ್ಟು ಕಸೂರಿ ಮೇಥಿಯನ್ನು ತೆಗೆದುಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ನಿಂಬೆ ರಸವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹೆಚ್ಚಾಗಲು ಅಂದರೆ ಪನ್ನೀರ್ ಟಿಕ್ಕಾ ರುಚಿ ಹೆಚ್ಚಾಗಲು ಅಥವಾ ಹುಳಿ ರುಚಿ ಬರಲು ಇದಕ್ಕೆ ನಾನು 1 ಟೀ ಸ್ಪೂನ್ನಷ್ಟು ನಿಂಬೆ ರಸವನ್ನು ಕೂಡ ನಾನು ಹಿಂಡಿಟ್ಕೊಂಡಿದ್ದೀನಿ, ಇದಕ್ಕೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಎಸ್, ಮ್ಯಾರಿನೇಟ್ ಮಾಡಲು ಇದಕ್ಕೆ ಇನ್ನೊಂದು ಭಾಳ ಪ್ರಮುಖ ಸಾಮಗ್ರಿ ಅಂತಂದರೆ ಇದಕ್ಕೆ ಕಡಲೆ ಹಿಟ್ಟು ಕೂಡ ನಾವು ಹಾಕ್ಕೊಳ್ಬೇಕು ಸ್ನೇಹಿತರೆ. ಸ್ವಲ್ಪ ಇದನ್ನು ನಾವು ಹುರಿದುಕೊಂಡ್ರೆ ತುಂಬ ಅದ್ಭುತವಾಗಿರುತ್ತೆ. ಬಿಡು, ಇನ್ನೊಂದು ಸಲ ಹೇಳ್ತೀನಿ. ಇದಕ್ಕೆ ನಾನು ಸ್ವಲ್ಪ ಲೈಟಾಗಿ ಹುರಿದುಕೊಂಡಿರ್ತಕ್ಕಂಥ 1 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಎಸ್, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ನಾವು ಹಾಕೊಳ್ಳೋಣ ಸ್ನೇಹಿತರೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಎಸ್, ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, ಅಡುಗೆ ಎಣ್ಣೆ ಅಥವಾ ನೀವು ಬೆಣ್ಣೆ ಆದರೂ ಹಾಕ್ಕೊಳ್ಬೋದು, ಯುವರ್ ಚಾಯ್ಸ್. ಹೀಗಾಗಿ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಎಸ್ ಸ್ನೇಹಿತರೆ, ಈಗ ಅದಕ್ಕೆ ಅಂದರೆ ಮ್ಯಾರಿನೇಟ್ ಮಾಡಲು ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನು ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ಚೆನ್ನಾಗಿ ನಾವು ಚೆನ್ನಾಗಿ ಇದಕ್ಕೆ ಅಂದರೆ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ಈ ರೀತಿಯಾಗಿ ನಾವು ಪರಿಪೂರ್ಣವಾಗಿ ಅದನ್ನು ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ಎಲ್ಲವೂ ಒಂದರೊಳಗೊಂದು ಬೆರೆತು ಒಂದೊಂದು ರುಚಿ ಕೂಡ ಸಂಯೋಜನೆಯಾಗಿ, ಎಲ್ಲ ರುಚಿಗಳು ಸಂಯೋಜನೆಯಾಗಿ ನಾವು ತಯಾರಿಸುವಂಥ ಮನೆಯಲ್ಲೇ ಅಂದರೆ ಸ್ಯಾಂಡ್ವಿಚ್ ಮೇಕರ್ನಲ್ಲಿ ತಯಾರಿಸುವಂಥ ಒಂದು ಪನ್ನೀರ್ ಟಿಕ್ಕಾ ಅಥವಾ ಪನ್ನೀರ್ ತಂದೂರಿಯನ್ನು ತಯಾರಿಸುವ ವಿಧಾನಕ್ಕೆ ಬ್ಯಾಟರ್ ಅಥವಾ ಮ್ಯಾರಿನೇಟ್ ಮಾಡಲು ಬೇಕಾಗಿರುವಂಥ ಕಟ್ ಮಾಡುತ್ತಾ ಹೋಗ್ಬೇಕು. ಓಕೆ, ನಾನು ರೆಡ್ ಕ್ಯಾಪ್ಸಿಕಮ್ ತಂದಿದ್ದೀನಿ ಸ್ನೇಹಿತರೆ. ಇದು 1 ಇಂಚಿನಷ್ಟು ಗಾತ್ರದ ಕ್ಯಾಪ್ಸಿಕಮನ್ನು ನಾವು ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಕ್ಯೂಬ್ ಆಕಾರಗಳಲ್ಲಿದ್ದರೆ ತುಂಬ ಚೆನ್ನಾಗಿ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಎಸ್ ಸ್ನೇಹಿತರೆ,
ಸ್ನೇಹಿತರೆ, ಇದಕ್ಕೆ ನಾವೀಗ ತಯಾರು ಮಾಡಿರ್ತಕ್ಕಂತಹ ಈ ಮ್ಯಾರಿನೇಟ್ ಮಸಾಲೆಗೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ 1-1.5 ಇಂಚಿನಷ್ಟು ಈ ಪನ್ನೀರನ್ನು 200 ಗ್ರಾಮದ ಪನ್ನೀರನ್ನು ಇದಕ್ಕೆ ನಾವು ಹಾಕೊಳ್ಳೋಣ ಸ್ನೇಹಿತರೆ. ಎಸ್, ಯಾಕಂದರೆ ಸ್ನೇಹಿತರೆ ಅದರೊಟ್ಟಿಗೆ ನಾವೀಗ ಕ್ಯಾಪ್ಸಿಕಮನ್ನು ಸಹ ಹಾಕೊಳ್ಳೋಣ ಸ್ನೇಹಿತರೆ. ನಾವು 2 ಥರದ ಕ್ಯಾಪ್ಸಿಕಮನ್ನು ತಂದಿದ್ದೀವಿ ಸ್ನೇಹಿತರೆ. ಅದನ್ನು ಕೂಡ ನಾವು ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ನಾವು ಮ್ಯಾರಿನೇಟನ್ನು ಇದಕ್ಕೆಲ್ಲಕ್ಕೂ ನೋಡಿ ಸ್ನೇಹಿತರೆ, ಎಲ್ಲ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ಗಳಿಗೆ ನಾವು ತಯಾರು ಮಾಡಿಕೊಂಡಿರ್ತಕ್ಕಂಥ ಈ ಮ್ಯಾರಿನೇಟ್ ಮಸಾಲೆಯನ್ನು ಎಲ್ಲ ಭಾಗಗಳಲ್ಲಿಯೂ ಕೂಡ ಅದು ಈಗ ತಗೊಂಡಿದೆ. ತುಂಬ ಅದ್ಭುತವಾಗಿ ಇದನ್ನು ನಾನು ಸ್ನೇಹಿತರೆ ನೋಡಿ ಈಗ ತಯಾರಾಗಿದೆ ಸ್ನೇಹಿತರೆ. ಈಗ ನಾನು ಇದನ್ನು ಒಂದು 10 ನಿಮಿಷಗಳ ಕಾಲ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಸ್ನೇಹಿತರೆ. ಫ್ರಿಜ್ಜಲ್ಲಿ ಇಟ್ಟರೆ ಇನ್ನಷ್ಟು ಬೇಗನೆ ಏನಪ್ಪ ಅಂತಂದರೆ ಮ್ಯಾರಿನೇಟ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಹೀಗಾಗಿ ಒಂದು 10 ನಿಮಿಷ ನಾನು ಇಡ್ತೀನಿ. ಅಷ್ಟೊತ್ತಿಗೆ ನಮ್ಮ ಶ್ರೀಮತಿಯವರು 1-2 ಚರಣಗಳನ್ನು ಹಾಡ್ತಾರೆ, ನೀವು ಕೇಳಿ ಸ್ನೇಹಿತರೆ. ಈಗಾಗಲೇ ನಾನು ಫ್ರಿಜ್ಜಿನಿಂದ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಸುಮಾರು 15 ನಿಮಿಷಗಳ ಕಾಲ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಅದಕ್ಕೆ ನಾನು ಬಂಬೂ ಟೂತ್ ಪಿಕ್ ಇವುಗಳ ಈ ಕಡ್ಡಿಗಳನ್ನು ಬಳಸಿ ನಾನೀಗ ಅಂದರೆ ಕಡ್ಡಿಗೆ ಇದನ್ನು ಹಾಕಿ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಒಂದು ಪನ್ನೀರನ್ನು ತೆಗೆದುಕೊಳ್ಳೋಣ. ಪನ್ನೀರ್ ಪೀಸನ್ನು ಮಧ್ಯದಲ್ಲಿ ಈಗ ಇದಕ್ಕೆ ಚುಚ್ಚಿಕೊಂಡು ಒಂದು ರೆಡ್ ಕ್ಯಾಪ್ಸಿಕಮ್ ತುಂಬ ಅಟ್ರಾಕ್ಟಿವ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಸ್ನೇಹಿತರೆ, ಕೊನೆಯಲ್ಲೊಂದು ಪನ್ನೀರನ್ನು ಹಾಕೊಳ್ಳೋಣ ಸ್ನೇಹಿತರೆ ಇದಕ್ಕೆ. 2 ಕ್ಯಾಪ್ಸಿಕಮ್ ಮತ್ತು 2 ಪನ್ನೀರ್ ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಸ್ನೇಹಿತರೆ. ಮ್ಯಾರಿನೇಟ್ ಸಹ ಸಖತ್ತಾಗಿದೆ. ರುಚಿ ಕೂಡ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿದೆ ಸ್ನೇಹಿತರೆ ಮಸಾಲೆದು. ಈಗ ಇದನ್ನು ನಾನು ಇಲ್ಲಿ ಇಟ್ಕೊಳ್ತೀನಿ ಸ್ನೇಹಿತರೆ. ಅದೇ ರೀತಿ ಮತ್ತೊಂದನ್ನು ನಾನು ತಯಾರಿಸ್ತೀನಿ. ಅಂದರೆ ಹೀಗೆ ಒಂದೊಂದಾಗಿ ಇದಕ್ಕೆ ನಾವು ಹಾಕ್ಕೊಳ್ತಾ ಬರಬೇಕು ಸ್ನೇಹಿತರೆ. ಏಕೆಂದರೆ ನಾವೀಗ ಓವನ್ ಅಥವಾ ನಾವು ತಂದೂರು ಇಲ್ಲದೇ ಮನೆಯಲ್ಲೇ ರೆಸ್ಟೋರೆಂಟ್ ಶೈಲಿಯಲ್ಲಿ ತಂದೂರು ಟಿಕ್ಕಾ ಅಥವಾ ಪನ್ನೀರ್ ಟಿಕ್ಕಾ ತಯಾರಿಸುವಂಥ ಸರಳ ವಿಧಾನವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಪನ್ನೀರ್ ತುಂಬ ಕಲಬೆರಕೆಯಿಂದ ಕೂಡಿದೆ ಅನ್ನುವ ಕೂಗು ಕೇಳಿ ಬರ್ತಾ ಇದೆ ಸ್ನೇಹಿತರೆ. ಮಾಧ್ಯಮಗಳಲ್ಲೆಲ್ಲ ನೋಡಿದ್ದೀರಿ. ಮಹಾರಾಷ್ಟ್ರ ಮತ್ತು ಕರ್ನಾಟಕ ಫುಡ್ ಅಂದರೆ ಇಲಾಖೆಯವರು ಬಹುತೇಕ ದೊಡ್ಡ ದೊಡ್ಡ ರೆಸ್ಟೋರೆಂಟ್ 5 ಸ್ಟಾರ್ ಹೋಟೆಲ್ಗಳಲ್ಲಿ ದಾಳಿ ಮಾಡಿದಾಗ ಕಳಪೆ ಗುಣಮಟ್ಟದ ಅಥವಾ ಕಲಬೆರಕೆಯಿಂದ ಕೂಡಿದ ಪನ್ನೀರ್ ಸಿಕ್ಕಿರತಕ್ಕಂಥದ್ದು. ಹೀಗಾಗಿ ನಾವು ಮನೆಯಲ್ಲೇ ರುಚಿಕರವಾಗಿರ್ತಕ್ಕಂಥ ಪನ್ನೀರನ್ನು ತಯಾರಿಸ್ಕೊಂಡು ತಿನ್ನಲಿಕ್ಕೆ ಭಾಳ ಸರಳವಾದ ವಿಧಾನ ಸ್ನೇಹಿತರೆ ಇದು. ಈಗ ಗ್ಯಾಸನ್ನು ಹೊತ್ತಿಸ್ಕೊಳ್ಳೋಣ ಸ್ನೇಹಿತರೆ. 1 ನಿಮಿಷ ನಾವು ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಸ್ನೇಹಿತರೆ. ಇದಕ್ಕೆ ನಾವು ತುಪ್ಪ ಹಾಕ್ಕೊಳ್ಳೋಣ, ತುಪ್ಪ ಹಚ್ಕೊಳ್ಳೋಣ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಈಗ ಒಂದೊಂದಾಗಿ ನಾವು ಇದನ್ನು ಹೀಗೆ ಇಟ್ಕೊಳ್ಳೋಣ. ಒಮ್ಮೆಲೆ ನಾವು ಒಂದು 4 ಮಾಡಬಹುದು ಸ್ನೇಹಿತರೆ.
ಎಸ್ ಸ್ನೇಹಿತರೆ, ಎಸ್ ಸ್ನೇಹಿತರೆ, ಮಧ್ಯಮ ಉರಿ ಇರಬೇಕು ಸ್ನೇಹಿತರೆ. ಮಧ್ಯಮ ಉರಿಯಲ್ಲಿ ಇಡೋದ್ರಿಂದ ಬೇಗನೆ ಅದು ಅಂದರೆ ಒಂದೇ ಕಡೆಗೆ ಬಹಳ ಹೊತ್ತಿನವರೆಗೆ ಇಡಬಾರ್ದು ಸ್ನೇಹಿತರೆ, ಯಾಕಂದರೆ ಅದು ಸೀದು ಹೋಗುವ ಸಾಧ್ಯತೆ ಇರುತ್ತದೆ. ಪನೀರ್ ತುಂಬ ಬಹಳ ಸೂಕ್ಷ್ಮವಾಗಿರುವಂಥದ್ದು. ಹಾಲಿನ ಪದಾರ್ಥ ಯಾವಾಗಲೂ ಕೂಡ ಕಡಿಮೆ ಉರಿಯಲ್ಲಿ ಅದನ್ನು ನಾವು ತಯಾರು ಮಾಡಿಕೊಳ್ಬೇಕು ಸ್ನೇಹಿತರೆ. ಇದೇ ಥರ ನಾವು ನೋಡ್ಬೋದು, ನೀವು ಓಪನ್ ಮಾಡಿನೂ ಸಹ ಹೇಗಾಗಿದೆ ಅಂತ ನಾವು ನೋಡ್ಬೋದು ಸ್ನೇಹಿತರೆ. ನೋಡಿ ಹೇಗೆ ಬಂಗಾರದ ಬಣ್ಣ ಬಂದಿದೆ. ವಾವ್, ಅದ್ಭುತ, ಅತ್ಯದ್ಭುತ ಸ್ನೇಹಿತರೆ. ಇದು ಅಂದರೆ 4 ಕಡೆ ನಾವು ಕ್ಯೂಬ್ ಆಕಾರಗಳಲ್ಲಿ, ಸ್ಕ್ವಯರ್ ಆಕಾರಗಳಲ್ಲಿ ಕಟ್ ಮಾಡ್ಕೊಂಡಿದ್ದರಿಂದ ನಾವು ಈ ಭಾಗದಲ್ಲಿನೂ ಕೂಡ ಅಂದರೆ 4 ಭಾಗಗಳಲ್ಲಿ ಸುಡುವಂತೆ ನಾವು ಇದನ್ನು ಈ ಥರ ಹೊಳಿಸ್ಕೊಳ್ಬೋದು ಸ್ನೇಹಿತರೆ. ಸಮ ಪ್ರಮಾಣದಲ್ಲಿ ಇದು ಸುಟ್ಟರೆ ತುಂಬ ಅದ್ಭುತವಾಗಿ ಈ ರುಚಿ ಬರುತ್ತೆ ಸ್ನೇಹಿತರೆ. ಈಗ ಇದು ಒಳಗಡೆ ಹೇಗೆ ಹಾಕಿದೆ ಅಂತ ನೋಡೋಣ ಸ್ನೇಹಿತರೆ. ತುಂಬ ಎಸ್ ನೋಡಿ ಸ್ನೇಹಿತರೆ, ವಾವ್, ಸೂಪರ್. ರೆಸ್ಟೋರೆಂಟ್ ಸ್ಟೈಲಿನಲ್ಲಿ ಇದು 4 ಕಡೆ ಬೆಂದಿದೆ ಸ್ನೇಹಿತರೆ. ತುಂಬ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಾನು ಕೂಡ ತುಂಬ ಅದ್ಭುತವಾಗಿತ್ತು. 15 ನಿಮಿಷಗಳ ಕಾಲ ಫ್ರಿಜ್ಜಿನಲ್ಲಿ ಸಹ ಇಟ್ಟಿದ್ದೀವಿ. ಈಗ ನೋಡಿ ಹೇಗಾಗಿದೆ ಅಂತ ಸ್ನೇಹಿತರೆ. ನೋಡಿ ಈಗ 4 ಕಡೆ ಇದು ಚೆನ್ನಾಗಿ ನಮ್ಮ ಸ್ಯಾಂಡ್ವಿಚ್ ಮೇಕರ್ನಲ್ಲಿ ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ. ಮಸಾಲೆನೂ ಕೂಡ ತುಂಬ ಅದ್ಭುತವಾಗಿ ಅದಕ್ಕೆ ಲೇಪನ ಸಹ ಮಾಡಿದ್ದೀವಿ. ರೆಡ್ ಕ್ಯಾಪ್ಸಿಕಮ್ ಆ್ಯಂಡ್ ಗ್ರೀನ್ ಕ್ಯಾಪ್ಸಿಕಮ್ ಜೊತೆಗೆ ಮಸಾಲೆ ಮತ್ತು ನಂದಿನಿ ಬ್ರ್ಯಾಂಡಿನ ಪನೀರ್ ಟಿಕ್ಕಾ ತಯಾರಾಗಿದೆ ಸ್ನೇಹಿತರೆ, ಅಥವಾ ಪನೀರ್ ತಂದೂರಿ ಅಂದರೂ ಕೂಡ ತುಂಬ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ. ಅದ್ಭುತವಾಗಿರತಕ್ಕಂಥ ರುಚಿ ಸಹ ಇದೆ. ಈಗ ನಮ್ಮ ಶ್ರೀಮತಿಯವರು ಅದನ್ನು ಒಂದು ತಿಂದು ತಮಗೆ ರುಚಿ ಹೇಗಾಗಿದೆ ಅಂಥೇಳಿ ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತಾರೆ ಸ್ನೇಹಿತರೆ. ಯಾಕಂದರೆ ಮ್ಯಾರಿನೇಟ್ ಮಾಡಲು ಬೇಕಾಗಿರತಕ್ಕಂಥ ಮಸಾಲೆಗೆ ಅತ್ಯಂತ ಸರಿಯಾದ ಅಳತೆಯಲ್ಲಿ ಅದನ್ನು ನಾವು ಹಾಕ್ಕೊಂಡಿರೋದ್ರಿಂದ ರುಚಿ ಖಂಡಿತವಾಗಲೂ ಅದ್ಭುತವಾಗಿರುತ್ತೆ. ಯಾಕಂದರೆ ಅಡುಗೆಗೆ ಉಪ್ಪು, ಖಾರ, ಹುಳಿ ಈ ಕಾಂಬಿನೇಷನನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಮಾಡಿದ್ರೆ ಅಡುಗೆ ಅದ್ಭುತವಾಗೇ ಇರುತ್ತೆ ಸ್ನೇಹಿತರೆ. ಅತ್ಯಂತ ರುಚಿ ಮತ್ತು ಶುಚಿಯಾದ ಪನೀರ್ ಟಿಕ್ಕಾ ತಯಾರಾಗಿದೆ ಸ್ನೇಹಿತರೆ. ನೋಡಬಹುದು ನೀವು ಎಲ್ಲ ಭಾಗದಲ್ಲಿ 4 ಭಾಗದಲ್ಲಿ ತುಂಬ ಚೆನ್ನಾಗಿ ಸ್ಯಾಂಡ್ವಿಚ್ ಮೇಕರ್ನಲ್ಲಿ ತುಂಬ ಚೆನ್ನಾಗಿ ಅದು ಬೆಂದಿದೆ ಸ್ನೇಹಿತರೆ. ಎಸ್, ಕರುನಾಡಿನ ಸ್ನೇಹಿತರೆ, ಈಗ ನಮ್ಮ ಶ್ರೀಮತಿಯವರು ಈಗ ಒಂದು ರುಚಿಯನ್ನು ನೋಡ್ತಾ ಇದ್ದಾರೆ ಸ್ನೇಹಿತರೆ. ಈಗ ತಗೊಳ್ತಾ ಇದ್ದಾರೆ. ಹೇಗಾಗಿದೆ ಅಂತ ಅವರು ಪ್ರಾಮಾಣಿಕವಾಗಿ ಹೇಳ್ತಾರೆ ಸ್ನೇಹಿತರೆ. ಯಾಕೆಂದರೆ ನಾನು ಮಾಡುವಂಥ ಪ್ರತಿ ಅಡುಗೆ ಕೂಡ ಅಂದರೆ ಪರಿಪೂರ್ಣವಾಗಿರುತ್ತೆ ಅಂತ ಸುಮಾರು ಸಲ ಅವರು ನನಗೆ ಅಂದರೆ ಪ್ರಶಂಸೆಯ ಮಾತುಗಳನ್ನು ಆಡಿದ್ದಾರೆ ಸ್ನೇಹಿತರೆ. ತಾವು ಕೂಡ ನೋಡ್ಬೋದು, ತುಂಬ ಅದ್ಭುತವಾಗಿರ್ತಕ್ಕಂಥ ಬಂಗಾರದ ಬಣ್ಣದ ಶೈಲಿಯಲ್ಲಿ ಇದು ಬಂದಿದೆ. ರುಚಿ ಹೇಗಾಗಿದೆ ಶ್ರೀಮತಿಯವರೇ? ತುಂಬ ಚೆನ್ನಾಗೈತೆ. ಓಕೆ, ನೋಡಿ ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ, ಪ್ರಾಮಾಣಿಕವಾಗಿ. ಯಾಕಂದರೆ ಈ ತುಂಬ ಚೆನ್ನಾಗಿ ಆಗಲಿಕ್ಕೆ ಮೇನ್ ಕಾರಣ ಎಲ್ಲ ಮಸಾಲೆ ಪದಾರ್ಥಗಳನ್ನು ಅತ್ಯಂತ ಅಳತೆ ಪ್ರಮಾಣದಲ್ಲಿ ಹಾಕಿಕೊಂಡು ಮ್ಯಾರಿನೇಟ್ ಮಸಾಲೆಯನ್ನು ತಯಾರು ಮಾಡ್ಕೊಂಡಿದ್ದೀವಿ. ಅದನ್ನು ಸುಮಾರು 15 ನಿಮಿಷಗಳ ಕಾಲ ಫ್ರಿಜ್ಜಿನಲ್ಲಿ ಸಹ ಇಟ್ಟು ತಂದಿರೋದರಿಂದ ತುಂಬ ಚೆನ್ನಾಗಿ ಅದು ಆಗಿರುತ್ತೆ ಸ್ನೇಹಿತರೆ. ಎಸ್, ಈ ವಿಡಿಯೋ ನೋಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಇದೇ ರೀತಿ ತಾವುಗಳು ಕೂಡ ಮನೆಯಲ್ಲೇ ಅತ್ಯಂತ ರುಚಿಯಾದ ಅಡುಗೆಯನ್ನು ಮಾಡಿಕೊಂಡು ಕುಟುಂಬದೊಟ್ಟಿಗೆ ತಿನ್ನುವುದರ ಮೂಲಕ ತಮ್ಮ ಆರೋಗ್ಯ ವೃದ್ಧಿಸಿಕೊಡ್ರಿ ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೆ ನಾವು ಉಪಯುಕ್ತವಾಗಿರುವಂಥ ಸರಳ ಮತ್ತು ಸರಿಯಾದ ವಿಧಾನದಲ್ಲಿ ಅಡುಗೆ ಮಾಡುವ ಒಂದು ವಿಧಾನಗಳನ್ನು ತಮಗೆ ಪರಿಚಯ ಮಾಡಿಕೊಡ್ತೀವಿ ಸ್ನೇಹಿತರೆ. ಜೊತೆಗೆ ಸಣ್ಣ ಪುಟ್ಟ ಟ್ರಿಪ್ಗಳನ್ನು ಸಹ ಮಾಡ್ತೀವಿ. ಅದೆಲ್ಲದರ ಬಗ್ಗೆ ಮತ್ತು ಕೆಲವು ನಿಮ್ಮೊಟ್ಟಿಗೆ
ವಿಚಾರ ವಿನಿಮಯಗಳನ್ನು ಕೂಡ ಮಾಡಿಕೊಳ್ತೀವಿ ಸ್ನೇಹಿತರೆ. ಅದೆಲ್ಲವುಗಳು ಕೂಡ ತಾವು ಭಾಳ ಅದ್ಭುತವಾಗಿ ನಮ್ಮೊಟ್ಟಿಗೆ ನೀವು ಈ ಪಯಣವನ್ನು ಮುಂದುವರಿಸಬಹುದು ಸ್ನೇಹಿತರೆ. ತಮ್ಮೆಲ್ಲರಿಗೂ ಕೂಡ ನನ್ನ ಮತ್ತು ನನ್ನ ಶ್ರೀಮತಿಯವರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಓಕೆ ಸ್ನೇಹಿತರೆ, ತಾವು ಕೂಡ ಬಿಸಿಯಾದ ರುಚಿಯಾದ ಸಿಹಿಯಾದ ಅಡುಗೆಯನ್ನು ಮಾಡಿರಿ. ಜೊತೆಗೆ ಈ ನಮ್ಮ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ತಪ್ಪು ತಡೆಗಳಿದ್ದರೆ ದಯಮಾಡಿ ಕಮೆಂಟ್ ಮೂಲಕ ತಾವು ತಿಳಿಸಿದರೆ ದಯಮಾಡಿ ನಾವು ಅದನ್ನು ತಿದ್ದುಕೊಳ್ಳಿಕ್ಕೆ ಅಥವಾ ಪ್ರಶಂಸೆಯ ಮಾತುಗಳನ್ನು ಆಡಿದ್ರೆ ಅದನ್ನು ಮುಂದುವರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಬಾಯ್. ತಮ್ಮೆಲ್ಲರಿಗೂ ಇನ್ನೊಂದು ಸಲ ಹೃದಯ ಸ್ಪರ್ಶಿ ಧನ್ಯವಾದಗಳು ಸ್ನೇಹಿತರೆ.